ಎಸ್ಐಆರ್ ಪ್ರಕ್ರಿಯೆ ಸುಳ್ಳು ಸುದ್ದಿ ಮತ್ತು ಗೊಂದಲ ಕಾಂಗ್ರೆಸ್ನಿಂದ ಆಧಾರರಹಿತ ಭಯ ಸೃಷ್ಟಿ. ಇತ್ತೀಚೆಗೆ ಭಾರತೀಯ ಚುನಾವಣಾ ಆಯೋಗದ ವಿಶೇಷ ತೀವ್ರ ಪರಿಷ್ಕರಣೆ ಅಂದರೆ ಎಸ್ಐಆರ್ ಪ್ರಕ್ರಿಯೆಯ ಬಗ್ಗೆ ವಿಶೇಷವಾಗಿ ಕಾಂಗ್ರೆಸ್ ಭಾರೀ ಗೊಂದಲ ಮೂಡಿಸಲು ಯತ್ನಿಸಿತ್ತು. ಸುಳ್ಳು ಸುದ್ದಿ 1, ಹಿಂಬಾಗಿಲಿನಿಂದ ಎನ್ಆರ್ಸಿ ಜಾರಿ. ಸುಳ್ಳು ಸುದ್ದಿ 2, ಲಕ್ಷಾಂತರ ಮತದಾರರ ಹಕ್ಕು ಕಳವು. ಹಿಂಬಾಗಿಲಿನಿಂದ ಎನ್ಆರ್ಸಿ ಜಾರಿ ಮಾಡಲಾಗುತ್ತಿದೆ, ಲಕ್ಷಾಂತರ ಜನರ ವೋಟ್ ಕದಿಯಲಾಗುತ್ತಿದೆ ಎಂದು ಸಾರ್ವಜನಿಕರಲ್ಲಿ, ವಿಶೇಷವಾಗಿ ಬಡವರು ಮತ್ತು ಅಲ್ಪಸಂಖ್ಯಾತರಲ್ಲಿ ಇಲ್ಲದ ಭಯ ಸೃಷ್ಟಿಸಲಾಯಿತು. ಕರ್ನಾಟಕದಲ್ಲಿ ಡಿಕೆ ಶಿವಕುಮಾರ್ ರಿಂದ ಭಯ ಸೃಷ್ಟಿ. ಎಸ್ಐಆರ್ ನಿಮ್ಮ ಗ್ಯಾರಂಟಿ ಕಿತ್ತುಕೊಳ್ಳಲಿದೆ ಎಂದು ಸುಳ್ಳು. ರಾಜ್ಯದಲ್ಲಿ ಇದೇ ಜೂನ್ 30 ರಿಂದ ಜುಲೈ 29 ವರೆಗೆ ಎಸ್ಐಆರ್ ಮತದಾರರ ಪಟ್ಟಿಯನ್ನು ತೀವ್ರ ಪರಿಷ್ಕರಣೆಗೆ ಒಳಪಡಿಸಲಿದೆ. ಈ ವೇಳೆ ಹೊಸ ಮತದಾರರ ಸೇರ್ಪಡೆಯೂ ಆಗಲಿದೆ. ಇದರ ಜೊತೆಯಲ್ಲಿ ನಕಲಿ, ಅಕ್ರಮ ವಲಸಿಗರು ಮತದಾರರ ಪಟ್ಟಿಯಿಂದ ತೆಗೆದುಹಾಕಲಾಗುತ್ತೆ. ವಲಸಿಗರ ಮತದಾರರನ್ನೇ ನಂಬಿಕೊಂಡಿರುವ ಕಾಂಗ್ರೆಸ್ ವೋಟ್ ಬ್ಯಾಂಕ್ಗೆ ಭಯ ಶುರುವಾಗಿದೆ. ಹೀಗಾಗಿಯೇ ಸುಳ್ಳು ಸುದ್ದಿ ಹಬ್ಬಿಸಿ ಜನರಲ್ಲಿ ಆತಂಕವನ್ನು ಸೃಷ್ಟಿ ಮಾಡಿದ್ದಾರೆ. ಕಾಂಗ್ರೆಸ್ನ ಗುರಿ ಸಾಂವಿಧಾನಿಕ ಸಂಸ್ಥೆಗಳ ವಿಶ್ವಾಸಾರ್ಹತೆಗೆ ಧಕ್ಕೆ. ಸಾಂವಿಧಾನಿಕ ಸಂಸ್ಥೆಯಾದ ಚುನಾವಣಾ ಆಯೋಗದ ವಿಶ್ವಾಸಾರ್ಹತೆಯನ್ನೇ ಪ್ರಶ್ನಿಸಿ ರಾಜಕೀಯ ಲಾಭ ಪಡೆಯುವ ಪ್ರಯತ್ನ ಕಾಂಗ್ರೆಸ್ನಿದ್ದಾಗಿತ್ತು. ಸುಪ್ರೀಂ ಕೋರ್ಟ್ನಿಂದ ಗ್ರೀನ್ ಸಿಗ್ನಲ್. ಸುಳ್ಳು ದೂರುಗಳು ಸಂಪೂರ್ಣ ವಜಾ. ಆದರೆ